ಪೀರಿಯಡ್ಸ್ ಟೈಮಲ್ಲಿ ಪೇನ್ ಎಲ್ಲ ಹೆಣ್ಮಕ್ಳಿಗೂ ಕೂಡ ಕಾಮನ್ನೇ. ಆದರೆ ಕೆಲವೊಬ್ಬರಿಗೆ ಈ ಪೇನಿಂದಾಗಿ ಸ್ಕೂಲು, ಕಾಲೇಜು, ಆಫೀಸು ಏನು ಬೇಡ ರಜೆ ಹಾಕ್ಬಿಡೋಣ ಅಂತ ಅನಿಸ್ಬಿಡುತ್ತೆ ಅಲ್ವಾ. ಸೊ ನಿಜವಾಗ್ಲೂ ಹೇಳ್ತೀನಿ, ಪೀರಿಯಡ್ಸ್ ಟೈಮಲ್ಲಿ ಪೇನ್ ಇಲ್ಲದೆ ಇರೋರೆ ಪುಣ್ಯವಂತರು ಅನಿಸುತ್ತೆ. ಆದರೆ ಏನು ಮಾಡೋದು, 100 ಜನರಲ್ಲಿ ಒಂದು 50ರಿಂದ 60 ಜನಕ್ಕೆ ಈ ಪೇನ್ ಅಂತೂ ಇದ್ದೇ ಇರುತ್ತೆ. ಆದರೆ ಡೋಂಟ್ ವರಿ, ಇವತ್ತು ನಾನು ನಿಮಗೆ 4 ಈಸಿ ಮತ್ತು ನ್ಯಾಚುರಲ್ ಮೆಥಡ್ನ ತಿಳಿಸ್ತೀನಿ. ಇದನ್ನು ನೀವು ಪೀರಿಯಡ್ಸ್ ಟೈಮಲ್ಲಿ ಮಾಡಿದ್ರೆ ಆಯಿತು, ಇನ್ಸ್ಟೆಂಟಾಗಿ ನಿಮಗೆ ಆ ಪೇನಿಂದ ರಿಲೀಫ್ ಸಿಗುತ್ತೆ. ನೀವು ಕೂಡ ನಿಮ್ಮ ಪೀರಿಯಡ್ಸ್ ಟೈಮ್ನ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸೊ ಮತ್ತ್ಯಾಕೆ ತಡ ಮಾಡೋದು, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರೇಮಾ ಶಂಕರ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಯೂಸ್ಫುಲ್ ವಿಡಿಯೋ. ಸೊ ಈ ರೀತಿ ಹೆಲ್ತ್ ಕೇರು, ಸ್ಕಿನ್ ಕೇರು, ಹೇರ್ ಕೇರ್ ವಿಡಿಯೋಸ್ಗಾಗಿ ಇನ್ಫೋ ಪ್ರೇಮಾ ಶಂಕರ್ ಚಾನಲನ್ನು, ಹಾಗೆ ನನ್ನ ಲೈಫ್ ಸ್ಟೈಲ್ ವ್ಲಾಗ್ಗಳನ್ನು ನೋಡೋದಕ್ಕಾಗಿ ಪ್ರೇಮಾ ಶಂಕರ್ ವ್ಲಾಗ್ಸ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಯೂಶುವಲ್ ಆಗಿ ಪೀರಿಯಡ್ಸ್ ಟೈಮಲ್ಲಿ ಆ ಪೇನ್ ಆಗುತ್ತಲ್ವಾ, ಆ ಪೇನಿಂದನೇ ಪೀರಿಯಡ್ಸ್ ಅಂದ್ರೇ ಭಯ ಆಗ್ಬಿಡುತ್ತೆ ಅಲ್ವಾ. ನಮ್ಮಂಥ ದೊಡ್ಡವ್ರಿಗೆ ಈಗ ಫೀಲ್ ಆಗುತ್ತೆ ಅಂದರೆ, ಇತ್ತೀಚೆಗೆ ಸಣ್ಣ ಸಣ್ಣ ವಯಸ್ಸಲ್ಲಿರೋ ಹೆಣ್ಮಕ್ಳೆಲ್ಲ ಮೆಚೂರ್ ಆಗಿಬಿಡ್ತಾರೆ, ಅವರಿಗೆ ಯಾವ ರೀತಿ ಫೀಲ್ ಆಗ್ಬೋದಲ್ವಾ. ಸೊ ಈ ರೀತಿ ನ್ಯಾಚುರಲ್ ಮೆಥಡ್ಗಳನ್ನು ನಾವು ಫಾಲೋ ಮಾಡ್ತಾ ಅವ್ರಿಗೂ ಕೂಡ ತಿಳಿಸ್ಕೊಡೋದ್ರಿಂದ ಸೊ ಈ ಪೀರಿಯಡ್ಸ್ ಬಗ್ಗೆ ಹಾಗೆ ಮೆಚುರಿಟಿ ಬಗ್ಗೆ ಅವ್ರಿಗೆ ಇರುವಂಥ ಭಯನ ನಾವು ಕಡಿಮೆ ಮಾಡ್ಬೋದು. ಸೊ ಈ ನ್ಯಾಚುರಲ್ ಮೆಥಡ್ಗಳಲ್ಲಿ ಫಸ್ಟ್ ಒನ್ನು, ಈ ರೀತಿ ಒಂದು ಪಾತ್ರೆಯಲ್ಲಿ 1 ಲೋಟದಷ್ಟು ನೀರನ್ನ ಹಾಕಿ ಇದಕ್ಕೆ ಅರ್ಧ ಚಮಚ ಸೋಂಪು ಹಾಗೆ ಅರ್ಧ ಚಮಚ ಅಜ್ವಾನ, ಓಂಕಾಳು ಅಂತೀವಲ್ವ, ಇದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಅಂದರೆ 1 ಲೋಟ ನೀರು ಅರ್ಧ ಲೋಟ ಆಗೋವರೆಗೂ ಕುದಿಸ್ಕೊಂಡು ಬಿಸಿ ಇರುವಾಗಲೇ ಸೋಸ್ಕೊಂಡು ಬಿಸಿ ಬಿಸಿಯಾಗಿ ಇದನ್ನು ಕುಡಿದು ಒಂದು 10 ನಿಮಿಷ ಮಲ್ಗೆ ಎದ್ರೆ ಆಯಿತು, ಪೇನ್ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಇದನ್ನು ಪೀರಿಯಡ್ಸ್ ಆದಾಗ ಇಮಿಡಿಯೇಟಾಗಿ ಅಥವಾ ಒಂದಿನ ಮುಂಚೆನೇ ಸುಸ್ತಾಗ್ತಾ ಇರುತ್ತಲ್ವ, ಆವಾಗಲೂ ಕೂಡ ಕುಡಿಬೋದು, ಇನ್ಸ್ಟೆಂಟಾಗಿ ರಿಲೀಫ್ ಸಿಗುತ್ತೆ. ಇನ್ನು ಮಲ್ಗೋವಾಗ ಬೆಸ್ಟ್ ಪೋಸ್ಚರ್ ಅಂದರೆ ಸುಪ್ತ ಭದ್ರಾಸನ. ಈ ರೀತಿ ಅಂಗಾತ ಮಲ್ಗಿ ಕೈಗಳನ್ನು ಹೊಟ್ಟೆ ಮೇಲೆ ಇಟ್ಕೊಂಡು ಕಾಲುಗಳನ್ನು ಈ ರೀತಿ ಮಡಚಿ ಚೆನ್ನಾಗಿ ಮೂಗಿಂದ ಉಸಿರನ್ನು ತಗೊಳ್ತಾ ಬಾಯಿಂದ ಬಿಡ್ತಾ ಬಾಡಿನ ರಿಲ್ಯಾಕ್ಸ್ ಮಾಡೋದ್ರಿಂದ ತುಂಬಾ ಬೇಗ ರಿಲೀಫ್ ಸಿಗುತ್ತೆ. ಅಂದರೆ ನಮ್ಮ ಕಾಲುಗಳಲ್ಲಿ, ತೊಡೆಗಳ ಸಂದಿನಲ್ಲಿ ತುಂಬ ಪೇನ್ ಆಗ್ತಾ ಇರುತ್ತಲ್ವ ಅದು, ಹಾಗೆಯೇ ಬ್ಯಾಕ್ ಪೇನ್ ಅಂದರೆ ಸೊಂಟ ನೋವಾಗ್ತಾ ಇರುತ್ತಲ್ವ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಸೊ ಆ ರೀತಿ ಮಲ್ಗೋದಕ್ಕಾಗಲ್ಲ ಅಂದರೆ ನೀವು ನಿಮ್ಮ ಬ್ಯಾಕ್ಗೆ ಈ ರೀತಿ ಒಂದು ಪಿಲ್ಲೋನ ಸಪೋರ್ಟ್ ಕೊಟ್ಕೊಂಡು ಕೂಡ ಮಲ್ಕೋಬಹುದು. ಸರಿ, ಇದನ್ನೆಲ್ಲ ನಾವು ಮನೇಲಿದ್ದಾಗ ಮಾಡ್ಕೋಬೋದು. ಆದರೆ ಹೊರಗಡೆ ಹೋದಾಗ ಏನು ಮಾಡ್ಬೋದು ಅಂದರೆ ಈ ಪ್ರೆಷರ್ ಪಾಯಿಂಟ್ ಟೆಕ್ನಿಕನ್ನು ಯೂಸ್ ಮಾಡ್ಬೋದು. ತುಂಬಾ ಇನ್ಸ್ಟೆಂಟಾಗಿ ರಿಲೀಫ್ ಸಿಗುತ್ತೆ. ಅಂದರೆ ನೀವು ಕೂತಿರೋ ಚೇರ್ ಮೇಲೇ ಕಾಲುಗಳನ್ನ ಈ ರೀತಿ ಮೇಲೆ ಎತ್ತಿಟ್ಕೊಂಡು ಈ ಆ್ಯಂಕಲ್ ಪಾಯಿಂಟ್ ಇರುತ್ತೆ ಅಲ್ವಾ, ಇಲ್ಲಿಗೆ ನಿಮ್ಮ ಕೈನ ಇಟ್ಕೊಳ್ಳಿ. ಆ ಕೈ ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿ ಕರೆಕ್ಟಾಗಿ ಜಸ್ಟ್ 2 ನಿಮಿಷ ಕ್ಲಾಕ್ ವೈಸು ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಪೇಯ್ನ್ ತುಂಬಾ ಬೇಗ ಕಡಿಮೆ ಆಗುತ್ತೆ. ಸೊ ಒಂದೇ ಕಾಲಿಗಲ್ಲ, 2 ಕಾಲಿಗೂ ಕೂಡ ಇದೇ ಪ್ರೋಸೆಸ್ನಲ್ಲೇ ಮಾಡ್ಕೋಬೇಕು. ಇದು ಯಾವುದು ಮಾಡೋಕ್ಕಾಗ್ತಾ ಇಲ್ಲ, ನಾವು ಹೊರಗಡೆ ಇದ್ದೀವಿ ಅಂದಾಗ ಏನು ಮಾಡ್ಬೋದು ಇನ್ನೊಂದು ಅಂದರೆ, ಬಾಳೆಹಣ್ಣು ಅಥವಾ ಚಾಕ್ಲೇಟ್ ಇವೆರಡರಲ್ಲಿ ಒಂದನ್ನು ತಿನ್ಬೋದು, ಅಥವಾ ಸಾಧ್ಯ ಆದರೆ 2 ಕೂಡ ತಿನ್ಬೋದು. ಯಾಕೆ ಅಂದರೆ ಇವೆರಡರಲ್ಲೂ ಕೂಡ ಮ್ಯಾಗ್ನೀಷಿಯಂ ಕಂಟೆಂಟು ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಪೇಯ್ನ್ ಆಗೋದನ್ನು ಇನ್ಸ್ಟೆಂಟಾಗಿ ಕಡಿಮೆ ಮಾಡುತ್ತೆ. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಈ ಪೀರಿಯಡ್ಸ್ ಪೇಯ್ನಿಂದ ಇನ್ಸ್ಟೆಂಟಾಗಿ ನಾವು ರಿಲೀಫ್ನ ಪಡಿಬೋದು ಅಂತ ಹೇಳಿ. ಇದೆಲ್ಲ ನ್ಯಾಚುರಲ್ ರೆಮಿಡೀಸ್ ಅಲ್ವಾ, ಹಾಗಾಗಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಸೊ ಪೀರಿಯಡ್ಸಲ್ಲಿ ಪೇಯ್ನ್ ಇದೆ ಅಂತ ಡೈರೆಕ್ಟಾಗಿ ಮೆಡಿಕಲ್ ಸ್ಟೋರ್ಗೆ ಹೋಗಿ ಒಂದು ಟ್ಯಾಬ್ಲೆಟ್ನ ತೊಗೊಂಡು ನುಂಗೋದು ತುಂಬಾ ಈಸಿ, ಆದರೆ ಅದರಿಂದ ಆಗುವಂಥ ಸೈಡ್ ಎಫೆಕ್ಟ್ ತುಂಬ ದೊಡ್ಡದಿರುತ್ತೆ ಅಲ್ವಾ. ಸೊ ಮನೇಲಿ ಈ ರೆಮಿಡೀಸ್ಗಳನ್ನ ಫಾಲೋ ಮಾಡಿ ಡೆಫಿನೆಟಾಗಿ ನಿಮ್ಮ ಪೇಯ್ನ್ ಕಡಿಮೆ ಆಗುತ್ತೆ. ಒಂದು ವೇಳೆ ಇದಕ್ಕೂ ಕೂಡ ಕಡಿಮೆ ಆಗಿಲ್ಲ ಅಂದರೆ ತಪ್ಪದೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರು ಪ್ರಿಸ್ಕ್ರೈಬ್ ಮಾಡಿರುವಂಥ ಟ್ಯಾಬ್ಲೆಟ್ನ ತಗೊಳ್ಳಿ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ, ಈಗಲೇ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಇನ್ನು ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ನೀವು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸಿಗ್ತೀನಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.